ಎಲ್ಲರಿಗೂ ಇದು ಜಾಕ್ ಫ್ರೂಟ್ ಪ್ಲ್ಯಾಂಟ್. ಇದನ್ನು ನಾವು ಟೆರೆಸಲ್ಲಿ ಇಟ್ಟಿರೋದ್ರಿಂದ ಸನ್ಲೈಟು ಇದ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಆಗ್ತಾಯಿತ್ತು. ಓಪನ್ ಇದ್ದಾಗ ಏನಾಗುತ್ತೆ, ಸನ್ಲೈಟ್ ಹೀಟು ಈ ಸಾಯಿಲ್ ಮೇಲೆ ಬಿದ್ದು ರೂಟ್ಗೆ ಹೀಟನ್ನು ತಗುಲ್ತಾ ಇತ್ತು. ಹಾಗೆ ಸಾಯಿಲಲ್ಲಿ ಇರೋವಂಥ ಒಂದು ವಾಟರ್ ಕಂಟೆಂಟು ತುಂಬ ಎವಾಪ್ರೇಟ್ ಆಗ್ತಾಯಿತ್ತು. ಸೊ ಗಿಡ ಡಲ್ಲಾಗಿ ಆಗ್ತಾಯಿತ್ತು. ಇದರಿಂದ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ನಮ್ಮ ಮನೆಯಲ್ಲಿ ಒಂದು ಹೊಂಬಾಳೆ ತಟ್ಟೆ ಎಲೆ ಇತ್ತು. ಅದನ್ನು ನಾವು ಈ ರೀತಿ ಕಟ್ ಮಾಡಿ ಪ್ಲ್ಯಾಂಟ್ ಸ್ಟೆಮ್ಮನ್ನು ಇದರೊಳಗೆ ಹಾಕಿ ಇದ್ರ ಮೂಲಕ ಹಿಂಗೆ ಮಾಡಿದ್ರೆ ಇದು ಕಟ್ ಮಾಡಿ ಹಾಗೆ ವಾಟ್ರ್ ಹಾಕಬೇಕಾದ್ರೆ ಇದನ್ನು ಓಪನ್ ಮಾಡಿ ಹಿಂಗೆ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಸಾಯಿಲಲ್ಲಿ ಒಂದು ವಾಟರ್ ಕಂಟೆಂಟನ್ನು ಮೇಂಟೈನ್ ಮಾಡ್ಬೋದು. ಹಾಗೆ ಸನ್ಲೈಟಿಂದ ಆಗೋವಂಥ ಒಂದು ಹೀಟಿಂಗ್ ಏನಿದೆ, ರೂಟನ್ನು ತುಂಬ ಹೀಟ್ ಆಗ್ತಾಯಿತ್ತು. ಹಾಗಾಗಿ ಗಿಡ ಡೆವಲಪ್ಮೆಂಟ್ ತುಂಬ ಡೌನ್ ಆಗ್ತಾಯಿತ್ತು. ಆ ಒಂದು ಹೀಟನ್ನು ಅಬ್ಸರ್ವೇಷನ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಈ ಒಂದು ತಟ್ಟೆ, ಹೊಂಬಾಳೆ ತಟ್ಟೆ ಏನಿದೆ, ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ, ಎಕೋ ಫ್ರೆಂಡ್ಲಿ ಇದೆ. ಇದನ್ನು ನೀವು ಮಾಡ್ಬೋದು ಮನೆಯಲ್ಲೇ. ನಿಮ್ಮ ಯಾವುದೇ ಟೆರೆಸ್ ಗಾರ್ಡನ್ ಇರುವುದು, ಈ ಥರ ಒಂದು ಪ್ಲ್ಯಾಂಟೇಷನ್ ಮಾಡಿದರೆ ಇದನ್ನು ಸಮ್ಮರ್ ಡೇಸಲ್ಲಿ ಇದು ಚೆನ್ನಾಗೇ ಇರುತ್ತೆ. ಇದನ್ನು ಮೇಂಟೈನ್ ಮಾಡೋದು. ಅದರ್ವೈಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಹೋಲನ್ನು ಮಾಡಿದ್ರೂ ಕೂಡ ಇದು ಸಪೋಸ್ ಮಳೆ ಏನಾದ್ರು ಬೀಳ್ತು ಅಂದರೆ ಅದು ನೀಟಾಗಿ ಪಾಸ್ ಆಗುತ್ತೆ. ಯಾವುದೇ ಥರದ್ದು ಹೀಟ್ ಆಗಲಿ ಹೆಚ್ಚಾಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಪ್ಲ್ಯಾಂಟು ಕೂಡ ಚೆನ್ನಾಗಿ ಬೆಳೆಯುತ್ತೆ.